ಇವತ್ತು ನಾವು ಮೂರು ಚಿಕ್ಕ ಚಿಕ್ಕ ಪಂಚತಂತ್ರ ಕಥೆಗಳು ಹಾಗೂ ಈ ಕಥೆಗಳಲ್ಲಿರುವಂತಹ ನೀತಿ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕಥೆ, ಹೋರಾಡುವ ಟಗರುಗಳು ಮತ್ತು ನರಿ. ಒಂದು ದಿನ ಒಬ್ಬ ಮುನಿ ಅರಣ್ಯದಲ್ಲಿ ಸಂಚರಿಸ್ತಾ ಇದ್ದಾಗ ಎರಡು ಟಗರುಗಳು ಹೋರಾಡ್ತಾ ಇರೋದು ಅವರಿಗೆ ದೂರದಿಂದ ಕಂಡು ಬಂತು. ಎರಡು ಟಗರುಗಳಿಗೂ ಗಾಯಗಳಾಗಿತ್ತು. ತಲೆ ಮತ್ತು ದೇಹದಿಂದ ರಕ್ತ ಸುರಿತಾ ಇತ್ತು. ಆದ್ರೂ ಅವು ಹೋರಾಟ ನಿಲ್ಲಿಸದೆ ಸ್ವಲ್ಪ ಹಿಂದೆ ಹೋಗಿ ಓಡ್ತಾ ಮುಂದೆ ಬಂದು ಒಂದಕ್ಕೊಂದು ತಲೆಯಿಂದ ಗುದ್ಕೋತಾ ಇದ್ವು. ಅದೇ ಸಮಯಕ್ಕೆ ಒಂದು ಹಸುವಿನಿಂದ ನಲುಗ್ತಾ ಇದ್ದ ನರಿ ಅಲ್ಲೇ ಹೋಗ್ತಾ ಇತ್ತು. ಅದಕ್ಕೆ ಆ ಟಗರುಗಳ ರಕ್ತದ ವಾಸನೆ ಬಂತು. ತಕ್ಷಣ ಅದು ಅಬ್ಬಾ ಸ್ವಲ್ಪನಾದ್ರೂ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಆ ಟಗರುಗಳು ಹೋರಾಟ ಮಾಡ್ತಿರೋ ಜಾಗಕ್ಕೆ ಹೋಗಿ ಅಲ್ಲಿ ಹುಲ್ಲಿನ ಮೇಲೆ ಬಿದ್ದಿದ್ದ ರಕ್ತನ ನೆಕ್ಕೋದಕ್ಕೆ ಶುರು ಮಾಡ್ತು. ಇದನ್ನೆಲ್ಲ ದೂರದಿಂದ ನೋಡ್ತಾ ಇದ್ದಿದ್ ಮುನಿ ತಮ್ಮ ಮನಸ್ಸಿನಲ್ಲೇ, ಈ ನರಿ ಎಂತ ಮೂರ್ಖ, ರಕ್ತ ನೆಕ್ಕೋ ಆಸೆಗೆ ಅದೇನಾದ್ರೂ ಆ ಟಗರುಗಳ ಮಧ್ಯ ಹೋದ್ರೆ ಅದಕ್ಕೆ ಸರಿಯಾದ ಪೆಟ್ಟಾಗಬಹುದು ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ಕೊಂಡ್ರು. ಅದೇನೋ ಆ ಮುನಿ ಯೋಚಿಸಿದ್ರೋ ಅದು ನಿಜಕ್ಕೂ ಆಯ್ತು. ಹೆಚ್ಚು ರಕ್ತದ ಆಸೆಯಿಂದ ನರಿ ತನಗೆ ಗೊತ್ತಿಲ್ಲದೆಯೇ ಟಗರುಗಳಿಗೆ ತುಂಬಾ ಹತ್ರ ಹೋಗ್ಬಿಡ್ತು. ಅದೇ ಸಮಯಕ್ಕೆ ಎರಡು ಟಗರುಗಳು ಎದರ ಬದರ ಓಡ್ ಬಂದು ಒಂದಕ್ಕೊಂದು ಗುದ್ಕೋತಾ ಇದ್ದಾಗ ಪಾಪ ನರಿ ಮಧ್ಯ ಸಿಕ್ಕಾಕೊಂಡ್ಬಿಡ್ತು. ಟಗರುಗಳೇನು ಬೇಕಂತಲೇ ಗುದ್ಲಿಲ್ಲ, ಅಂತ ದುರದೃಷ್ಟ ಸಮಯದಲ್ಲಿ ನರಿನೇ ಮಧ್ಯ ಹೋಗಿದ್ದು. ಪಾಪದ ನರಿಗೆ ತಲೆಗೆ ಸರಿಯಾಗಿ ಪೆಟ್ಟು ಬಿದ್ದು ಅದು ನೆಲದ ಮೇಲೆ ಬಿದ್ದಿರೋದನ್ನ ಮುನಿ ನೋಡ್ಬಿಟ್ಟು ಅಪಾಯದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಮನಸ್ಸಿನಲ್ಲೇ ಅನ್ಕೊಂಡು ಮುಂದೆ ಹೋದ್ರು. ಮಕ್ಕಳೇ, ನಾವು ಕೂಡ ಅಪಾಯನ ಕಡೆಗಣಿಸಬಾರ್ದು. ಗಮನ ಇಟ್ಟು ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ನೋಡಿ ಮುಂದೆ ಹೆಜ್ಜೆ ಇಡಬೇಕು. ರಸ್ತೆ ದಾಟುವಾಗ, ಸೈಕಲ್ ಓಡಿಸುವಾಗ, ಜನಜಂಗಳಲ್ಲಿರುವಾಗ ಹುಷಾರಾಗಿರ್ಬೇಕು. ಕಥೆ 2, ರಾಜ ಮತ್ತವನ ಮೂರ್ಖ ಕಪಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನ ಹತ್ರ ಒಂದು ಸಾಕು ಕಪಿ ಇತ್ತು. ಆ ಕಪಿ ಮೂರ್ಖನಾಗಿದ್ರು ಅದು ರಾಜನ ಖಾಸಾ ಸಾಕು ಪ್ರಾಣಿಯಾಗಿದ್ರಿಂದ ಅದನ್ನ ಗೌರವದಿಂದ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಕಪಿ ಯಾರ ಆಕ್ಷೇಪನೂ ಇಲ್ಲದೆ ಅರಮನೆಯಲ್ಲಿ ಎಲ್ ಬೇಕಾದ್ರಲ್ಲಿ ಸಂಚರಿಸ್ತಾ ಇತ್ತು. ಅದಷ್ಟೇ ಅಲ್ಲ, ರಾಜನ ಅತ್ಯಂತ ಖಾಸಗಿ ಕೊಠಡಿಗಳಿಗೂ ನಿದ್ರಾ ಕೋಣೆಗಳಿಗೂ ಈ ಕಪಿ ಹೋಗ್ತಾ ಇತ್ತು. ತುಂಬಾ ನಂಬಿಕಸ್ಥ ಸೈನಿಕರಿಗೂ ಪ್ರವೇಶ ಇಲ್ದಿರೋ ಕೋಣೆಗಳಿಗೆ ಈ ಕಪಿ ಪ್ರವೇಶ ಇತ್ತು. ಒಂದು ಮಧ್ಯಾಹ್ನ ಹೀಗೆ ರಾಜ ನಿದ್ರಿಸ್ತಾ ಇದ್ದಾಗ ಅವನ ಕಪಿ ರಾಜನ ಬಳಿಯಲ್ಲೇ ಕುಳಿತು ಕಾವಲು ಕಾಯ್ತಾ ಇತ್ತು. ಅದೇ ಸಮಯದಲ್ಲಿ ಒಂದು ನೊಣ ಆ ನಿದ್ರಾ ಕೊಠಡಿಗೆ ಬಂದು ರಾಜನ ಎದೆ ಮೇಲೆ ಕುಳಿತುಕೊಂತು. ಆಗ ಆ ಕಪಿ ಕೈಯಲ್ಲಾಡಿಸಿ ನೊಣನೇನೋ ಓಡಿಸ್ತು. ಆದ್ರೆ ಸ್ವಲ್ಪ ಹೊತ್ತಿಗೆ ಆ ನೊಣ ಮತ್ತೆ ಬಂದು ರಾಜನ ಎದೆ ಮೇಲೆ ಮತ್ತೆ ಕುಳಿತುಕೊಂತು. ಹೀಗೆ ಒಂದೆರಡು ಮೂರು ಸಲ ಆದ್ಮೇಲೆ ಕಪಿಗೆ ತುಂಬಾ ಕೋಪ ಬಂತು. ಅದು ತುಂಬಾ ಚಂಚಲಗೊಂಡಿತು. ತಕ್ಷಣ ಆ ಮೂರ್ಖ ಕಪಿ ತನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಚಿಕ್ಕ ಕತ್ತಿಯಿಂದ ಆ ನೊಣದ ಹಿಂದೆ ಅಟ್ಟಿಸ್ಕೊಂಡು ಓಡೋದಕ್ಕೆ ಪ್ರಾರಂಭ ಮಾಡ್ತು. ಆದ್ರೆ ನೊಣನೋ ಕಪಿಗಿಂತ ಮುಂದೆ ಮುಂದೆ ಹೋಗಿ ಮತ್ತೆ ಸುತ್ತಿ ಬಂದು ರಾಜನ ಎದೆ ಮೇಲೆ ಮತ್ತೆ ಕುಳಿತುಕೊಂಡ್ಬಿಡ್ತು. ಓಡ್ ಬಂದ ಕಪಿ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಹಾರಿ ತನ್ನ ಪೂರ್ಣ ಶಕ್ತಿಯಿಂದ ನೊಣದ ಮೇಲೆ ಬೀಸಿ ಬಿಡ್ತು. ನೊಣ ಏನೋ ಹಾರು ಹೋಯ್ತು. ಆದ್ರೆ ಪಾಪ ಆ ರಾಜನ ಎದೆ ಮೇಲೆ ಕತ್ತಿ ಬಿದ್ದು ಅವನಿಗೆ ಸರಿಯಾದ ಗಾಯ ಆಯ್ತು. ಮಕ್ಕಳೇ, ಗಮನ ಇಟ್ಟು ಕೇಳಿ. ಮೂರ್ಖ ಸ್ನೇಹಿತರು ಶತ್ರುಗಳಿಗಿಂತ ಜಾಸ್ತಿ ಹಾನಿ ಉಂಟು ಮಾಡಬಹುದು. ನಾವು ಗೆಳೆತನ ಬೆಳೆಸುವಾಗ ಎಂಥವ್ರ ಜೊತೆ ಗೆಳೆಯರಾಗ್ತಾ ಇದೀವಿ ಅಂತ ಯೋಚನೆ ಮಾಡಿ ಮುಂದುವರಿಬೇಕು. ಮೂರನೇ ಕಥೆ, ಗುಬ್ಬಿಗೆ ಮಂಗನಿಂದ ಆದ ನೋವು. ಒಂದು ಗುಬ್ಬಿ ಜೋಡಿ ಅರಣ್ಯದ ಮಧ್ಯಭಾಗದಲ್ಲಿ ಬೃಹತ್ ಮರದ ಮೇಲೆ ತಮ್ಮ ಗೂಡನ್ನು ಕಟ್ಕೊಂಡು ವಾಸಿಸ್ತಾ ಇದ್ವು. ಅವು ಬಹಳಷ್ಟು ಶ್ರಮಪಟ್ಟು ತಮ್ಮ ಗೂಡನ್ನ ನಿರ್ಮಿಸಿದ್ವು. ಮತ್ತು ಎಂಥ ಟೊಂಗೆ ಮೇಲೆ ಗೂಡು ಕಟ್ಟಿದ್ವು ಅಂದ್ರೆ ಮಳೆನೇ ಬರಲಿ, ಚಳಿನೇ ಇರಲಿ ಅಥವಾ ಬಿಸಿಲೇ ಇರಲಿ, ಎಲ್ಲ ವಾತಾವರಣದಲ್ಲೂ ಆ ಗೂಡು ಸುರಕ್ಷಿತವಾಗಿರ್ತಿತ್ತು. ಒಂದು ದಿನ ಚಳಿಗಾಲದಲ್ಲಿ ಈ ಗುಬ್ಬಿಗಳು ತಮ್ಮ ಗೂಡಲ್ಲಿ ಆರಾಮಾಗಿ ಕಾಲ ಕಳೀತಾ ಇರುವಾಗ ಇದ್ದಕ್ಕಿದ್ದಂತೆ ಹೊರಗೆ ಮಳೆ ಬರೋದಕ್ಕೆ ಪ್ರಾರಂಭ ಆಯ್ತು. ಅಷ್ಟರಲ್ಲಿ ಒಂದು ಮಂಗ ಆಶ್ರಯ ಪಡೆಯಕ್ಕೆ ಆ ಮರದ ಕೆಳಗೆ ಬಂತು. ಆ ಮಂಗ ಮಳೆಯಲ್ಲಿ ಸಂಪೂರ್ಣವಾಗಿ ನೆಂದಿತ್ತು ಮತ್ತು ಚಳಿಯಿಂದ ನಡುಗ್ತಾ ಇತ್ತು. ಇದನ್ನ ನೋಡಿ ಹೆಣ್ಗುಬ್ಬಿಗೆ ಪಾಪ ಅನ್ನಿಸ್ತು. ಅದು ಮಂಗನನ್ನು ಉದ್ದೇಶಿಸಿ, ಎಲೆ ಮಂಗವೇ, ನಿನಗೆ ಮನುಷ್ಯರ ತರ ಕೈಕಾಲಿವೆ, ಅದನ್ನು ಉಪಯೋಗಿಸಿ ಅವ್ರ ತರನೇ ನೀನ್ ಯಾಕೆ ಮನೆ ಕಟ್ಕೋತಾ ಇಲ್ಲ ಅಂತ ಕೇಳ್ತು. ಮೊದ್ಲೇ ನಡುಗ್ತಿದ್ ಮಂಗಕ್ಕೆ ಈ ಪುಗಸಟ್ಟೆ ಉಪದೇಶ ಕೇಳಿ ಸಿಟ್ಟು ಬಂತು. ಅದು ಗುಬ್ಬಿಗೆ, ಎಲೆ ಗುಬ್ಬಿ, ನನಗ್ ನಂದೇ ಆಗಿದೆ,
ನಿನ್ ಕೆಲಸ ನೋಡ್ಕೊಂಡು ಸುಮ್ಮನೆ ಇರು ಅಂತ ಹೇಳ್ತು. ಆದ್ರೂ ಗುಬ್ಬಿ ತನ್ನ ಸಲಹೆ ಕೊಡೋ ಕೆಲಸನ ಬಿಡ್ಲಿಲ್ಲ. ಅದು ತನ್ನ ಗೂಡಲ್ಲಿರೋ ಸೌಕರ್ಯಗಳ ಬಗ್ಗೆ, ತಾನು ಹೇಗೆ ಬಿಸಿಲು ಚಳಿ ಅಥವಾ ಮಳೆಯಿಂದ ಬಳಲ್ದೇ ಇರೋದು ಇದ್ರ ಬಗ್ಗೆ ಎಲ್ಲ ವಿವರಿಸಕ್ ಶುರು ಮಾಡ್ತು. ಇದರಿಂದ ಮಂಗಕ್ಕೆ ತುಂಬಾ ಕೋಪ ಬಂತು. ಒಂದೇ ಕ್ಷಣದಲ್ಲಿ ಮಂಗ ತಾಳ್ಮೆ ಕಳ್ಕೊಂಡು ಆ ಮರದ ಮೇಲೆ ಹತ್ತಿ ಆ ಗುಬ್ಬಿಗಳ ಗೂಡ್ನ ಹರಿದು ಧ್ವಂಸ ಮಾಡ್ಬಿಡ್ತು. ಮಕ್ಕಳೇ, ನಮ್ಮ ಸಲಹೆಗಳು ಯಾವಾಗ್ಲೂ ಯೋಗ್ಯರಿಗೆ ಮಾತ್ರವೇ ಸೀಮಿತವಾಗಿರ್ಬೇಕು ಮತ್ತು ಅವ್ರು ಕೇಳ್ದಾಗಷ್ಟೇ ಅವ್ರಿಗೆ ಸಲಹೆ ಕೊಡಬೇಕು. ಅಯೋಗ್ಯರಿಗೆ ಸಲಹೆ ನೀಡಿದ್ರೆ ಆಪತ್ತು ಕಾಡಬಹುದು. ಎಲ್ಲಕ್ಕೂ ಮಿಗಿಲಾಗಿ ಯಾರು ಕೇಳದೆ ಇದ್ದಾಗ ಪುಕ್ಸಟ್ಟೆ ಸಲಹೆ ಕೊಡಕ್ಕೆ ಹೋಗ್ಬಾರ್ದು.